ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 48. 4 ವರ್ಷಗಳಾದವು ನನ್ನವಳನ್ನು ಕಾಣದೆ. ಇನ್ನೊಂದೇ ವರ್ಷದಲ್ಲಿ ಅವಳ ಮುಂದೆ ನಿಲ್ಲುವೆ, ನನ್ನ ಪ್ರೀತಿಯನ್ನು ತಿಳಿಸುವೆ. 1 ವರ್ಷ ಹೇಗೂ ಅಲ್ಲಿ ಕೆಲಸ ಮಾಡಿ ನಂತರ ಮಂಗಳೂರಿನ ಚಿನ್ಮಯ ಕಾಲೇಜಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಅಮ್ಮನನ್ನು ಮಂಗಳೂರಿಗೆ ಕರೆದೊಯ್ದೆ. ಒಂದು ಮನೆಯನ್ನು ಖರೀದಿಸಿದೆ. ಅಮ್ಮ ನನ್ನನ್ನು ನೋಡಿ ಖುಷಿಪಟ್ಲು. ಮೊದಲು ಮಂಗಳೂರಿಗೆ ಬರಲು ಅಮ್ಮ ಒಪ್ಪಲಿಲ್ಲ. ಕಾರಣ ಅಪ್ಪನ ನೆನಪು ಇರುವ ಆ ಮನೆ ಜಮೀನು ಬಿಟ್ಟು ಬರಲು ಅವಳಿಗೆ ಇಷ್ಟ ಇರಲಿಲ್ಲ. ಆದರೆ ಅಪ್ಪ ನಾವೆಲ್ಲಿದ್ದರೂ ನಮ್ಮ ಜೊತೆ ಇರ್ತಾರೆ, ನಮ್ಮ ಮನಸ್ಸಲ್ಲಿ ಎಂದು ಸಮಾಧಾನ ಹೇಳಿ ಹಳ್ಳಿಯ ಜಮೀನನ್ನು ಬಡವರಿಗೆ ನೀಡಿದೆ. 5 ವರ್ಷಗಳ ನಂತರ ಮಂಗಳೂರಿಗೆ ಬಂದಾಗ ನನ್ನವಳನ್ನು ನೋಡುವ ಹಂಬಲ ಜಾಸ್ತಿ ಇತ್ತು. ಎಲ್ಲಿದ್ದಾಳೋ ಹೇಗಿದ್ದಾಳೋ ಎಂದು ಯೋಚಿಸುತ್ತಾ ಕಾಲೇಜಿನ ಕಾರಿಡಾರ್ನಲ್ಲಿ ನಡೆದುಕೊಂಡು ಬರುತ್ತಿರುವಾಗ ಮುಂದೆ ಬರುತ್ತಿದ್ದವಳನ್ನು ಕಂಡು ನನ್ನ ಕಣ್ಣನ್ನು ನಾನೇ ನಂಬದಾದೆ. 9 ವರ್ಷಗಳ ಹಿಂದೆ ಮೊದಲ ಸಲ ನೋಡಿದ ಆ ಪುಟ್ಟ ಹುಡುಗಿ, ನನ್ನ ಪ್ರೀತಿ, ನನ್ನ ರಾಜ್ಕುಮಾರಿ ಮೀರಾ ನನ್ನ ಕಣ್ಮುಂದೆ. ಆದರೆ ಅವಳಲ್ಲಿ ಮೊದಲಿನ ಲವಲವಿಕೆಯಾಗಲಿ ಆ ಮುಗ್ಧ ನಗುವಾಗಲಿ ಯಾವುದೂ ಇರಲಿಲ್ಲ. ಮೊದಲ ದಿನ ಕ್ಲಾಸಿಗೆ ಹೋದಾಗ ಫಸ್ಟ್ ಇಯರ್ BSc ವಿದ್ಯಾರ್ಥಿಗಳ ನಡುವೆ ಅವಳನ್ನು ಕಂಡು ನನಗೆ ಅಚ್ಚರಿಯಾಯಿತು. ನನ್ನ ಪ್ರಕಾರ ಅವಳ ಪದವಿ ಪೂರ್ತಿಯಾಗಿ ಅವಳು MSc ಸೇರಬೇಕಾಗಿತ್ತು. 3 ವರ್ಷ ಹಿಂದಕ್ಕೆ ಅದು ಫಸ್ಟ್ ಇಯರ್ ಡಿಗ್ರಿ. ಯಾಕೋ ಎಲ್ಲೋ ಏನೋ ಸರಿಯಿಲ್ಲ ಎಂದನಿಸಿದ್ರು. ಆಮೇಲೆ ವಿಚಾರಿಸೋಣ ಅಂದ್ಕೊಂಡೆ. ಅವಳನ್ನು ಯಾವಾಗಲೂ ಗಮನಿಸ್ತಿದ್ದೆ. ತುಂಬ ಮೌನಿಯಾಗಿದ್ಲು, ಯಾರ ಜೊತೆಯೂ ಬೆರೆಯುತ್ತಿರಲಿಲ್ಲ. ಒಂದಿನ ಒಬ್ಬ ವಿದ್ಯಾರ್ಥಿ ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ. ನನ್ನ ಕೋಪ ನೆತ್ತಿಗೇರಿ ಅವನನ್ನು ಅಲ್ಲೇ ಕೊಂದು ಹಾಕಿ ಬಿಡ್ತಿದ್ದೆ. ಅಷ್ಟರಲ್ಲಿ ಸಾಕ್ಷಿ ಎಂಬ ವಿದ್ಯಾರ್ಥಿನಿಯೊಬ್ಬಳು ಅವನ ಮೂಗಿಗೆ ಪಂಚ್ ಮಾಡಿದ್ಲು. ಅಂದಿನಿಂದ ಮೀರಾ ಆ ಹುಡುಗಿಯ ಜೊತೆ ಗೆಳತಿಯಾಗಿದ್ಲು. ಮತ್ತೆ ಸ್ವಲ್ಪ ನಗಲಾರಂಭಿಸಿದಳು. ಅವಳು ಹೀಗಾಗಲು ಕಾರಣವೇನೆಂದು ನನಗೆ ತಿಳಿಯಲಿಲ್ಲ. 1 ವರ್ಷ ಕಳೆದು ಹೋಯಿತು. ಅವಳೀಗ ಸೆಕೆಂಡ್ ಇಯರ್ ಸ್ಟೂಡೆಂಟ್. ಈಗಲೂ ಅವಳ ಬಳಿ ಪ್ರೀತಿ ಹೇಳಲು ಏನೋ ಹಿಂಜರಿಕೆ. ಹೀಗೆ ಕೆಲವು ದಿನಗಳು ಕಳೆದವು. ಮೊನ್ನೆ ಅವತ್ತು ಮೀರಾಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ ಅದೇ ನೀಚ ಪುನಃ ಅವಳ ಜೊತೆ. ಅಯ್ಯೋ, ನಾನು ಬರೋದು 1 ನಿಮಿಷ ತಡವಾದರೂ ಅವಳೇನಾಗ್ತಿದ್ಲೋ. ನಾನು ನೋಡಿದಾಗ ಅವಳ ತಲೆಯಿಂದ ರಕ್ತ ಹರಿಯುತ್ತಿತ್ತು. ಆ ರಾಕ್ಷಸನನ್ನು ಆ ಕ್ಷಣ ಕೊಂದು ಬಿಡಬೇಕೆಂದು ಅನಿಸಿದ್ರು ನನಗಾಗ. ಆಗ ಅವಳ ಪ್ರಾಣ ಮುಖ್ಯ ಆಗಿತ್ತು. ಆಸ್ಪತ್ರೆಗೆ ಸೇರಿಸಿದಾಗ ರಕ್ತ ಬೇಕೆಂದರು. ತಕ್ಷಣ ಅಭಿಯ ನೆನಪಾಯಿತು. ಅಭಿ ಊರಲ್ಲಿದ್ದ. ಕರೆದ ತಕ್ಷಣ ಬಂದವ ರಕ್ತ ನೀಡಿ ನನ್ನ ಪ್ರಾಣ, ನನ್ನ ಬಾಳ ಬೆಳಕು, ನನ್ನ ಮೀರಾಳನ್ನು ಉಳಿಸಿದ. ನನ್ನವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಕರುಳು ಹಿಂಡಿದಂತಾಯಿತು. ನನ್ನ ಬದಲಾದ ವರ್ತನೆಯನ್ನು ಕಂಡ ಅಭಿಗೆ ನನ್ನ ಮೇಲೆ ಅನುಮಾನ ಶುರುವಾಯಿತು. ನಾನು ಮೀರಾಳನ್ನು ಪ್ರೀತಿಸುತ್ತಿರುವುದು ತಿಳಿಯಿತು. ಮನಸ್ಸು ಸರಿಯಿರಲಿಲ್ಲ. ಹಾಗಾಗಿ ಅವನ ಹತ್ತಿರ ಆ ವಿಷಯದ ಬಗ್ಗೆ ಏನೂ ಹೇಳಲಿಲ್ಲ. ಮನೆಗೆ ಹೋಗಿ ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಮನಸ್ಸಿಗೆ ಸಮಾಧಾನವಾಗುವ ತನಕ ಅತ್ತು ಬಿಟ್ಟೆ. ಅಮ್ಮ ಕಾರಣ ಕೇಳಿದಾಗ ನನಗೆ ಮೀರಾಳ ಮೇಲೆ ಪ್ರೀತಿಯಾಗಿದೆ ಅಂದೆ. ಅಮ್ಮ ಸಂತೋಷದಿಂದ ಒಪ್ಪಿಕೊಂಡಳು. ಮರುದಿನ ಅಭಿ ಹತ್ರ ನನ್ನ ಪ್ರೀತಿ ಬಗ್ಗೆ ಎಲ್ಲ ಹೇಳಿದೆ. ಆಗ ಅಭಿ ಅವನಿಗೆ ಮೀರಾಳನ್ನು ಮೊದಲಿನಿಂದಲೇ ಗೊತ್ತು ಎಂದು ಅವಳ ಜೀವನದಲ್ಲಿ ಅವಳು ಅನುಭವಿಸಿದ ನೋವನ್ನು ನನ್ನ ಬಳಿ ಹೇಳಿದ. ನಾನು ಕುಸಿದು ಕುಳಿತು ಅಳತೊಡಗಿದೆ. ಒಬ್ಬ ಹುಡುಗನಾಗಿ ಕೂಡ ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ನನ್ನಿಂದಾನೇ ಅಳದೇ ಇರಲು ಆಗುತ್ತಿಲ್ಲ. ಅಂದಮೇಲೆ ಅವಳು ಅದು ಹೇಗೆ ಸಹಿಸಿಕೊಂಡ್ಳು? ಚಿಕ್ಕ ವಯಸ್ಸಲ್ಲೇ ಎಷ್ಟೆಲ್ಲ ಅನುಭವಿಸಿದ್ಲು. ನಾನವತ್ತು ಬೆಂಗಳೂರಿಗೆ ಹೋಗದೇ ಇದ್ದಿದ್ರೆ ಮೀರಾಗೆ ಈ ಸ್ಥಿತಿ ಉಂಟಾಗ್ತಿರಲಿಲ್ಲ. ನಾನೊಬ್ಬ ಪಾಪಿ. ಪ್ರೀತಿಸಿದವಳು ಸಂಕಷ್ಟದಲ್ಲಿರುವಾಗ ಹೆಗಲು ನೀಡಿದವನು. ಇಲ್ಲ, ಅದೇನೇ ಆಗಲಿ, ಇನ್ನವಳನ್ನು ಯಾವುದೇ ಕಷ್ಟಕ್ಕೆ, ನೋವಿಗೆ ಬಿಟ್ಕೊಡಲ್ಲ. ನನ್ನವಳು ಖುಷಿಯಾಗಿರಬೇಕು. ಇಷ್ಟು ವರ್ಷ ಅವಳಿಗಾಗಿ ಮನಸ್ಸಲ್ಲಿ ಬಚ್ಚಿಟ್ಟ ಪ್ರೀತಿ ಅವಳಿಗೆ ಧಾರೆ ಎರೆಯುವೆ. ಅವಳನ್ನು ಪುಟ್ಟ ಮಗು ಥರ ಜೋಪಾನವಾಗಿ ನೋಡಿಕೊಳ್ಳುವೆ ಎಂದು ನಿರ್ಧರಿಸಿ ನನ್ನ ನಿರ್ಧಾರದ ಬಗ್ಗೆ ಅಮ್ಮನಲ್ಲಿ ಹೇಳಿದಾಗ ಅವಳು ಖುಷಿಯಿಂದ ಒಪ್ಪಿಕೊಂಡಳು. ಮೀರಾಳಿಗೆ ನನ್ನ ಬಗ್ಗೆ ಯಾವ ಭಾವನೆ ಇದೆಯೋ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಅವಳನ್ನು ನನ್ನ ಕೊನೆ ಉಸಿರ ತನಕ ಪ್ರೀತಿಸುವೆ. ಡಯರಿ ಓದಿ ಮುಗಿಸಿದವಳೆ ತುಂಬ ಹೊತ್ತು ಅತ್ತಳು. ಕೃಷ್ಣ, ಇದೆಲ್ಲ ನಿಜಾನಾ? ಅವರು ಅಷ್ಟು ವರ್ಷದಿಂದ ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ?
ಏನು ನಡೀತಿದೆ ನನ್ನ ಜೀವನದಲ್ಲಿ? ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹಿರಿಯರು ಹೇಳುವುದು ಇದಕ್ಕೆ ಇರಬೇಕು. ನಾನು ಕನಸಲ್ಲಿಯೂ ಅಂದ್ಕೊಂಡಿರಲಿಲ್ಲ ನನ್ನನ್ನು ಯಾರಾದರೂ ಇಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಅಂತ. ಒಂದಿನ ಕೂಡ ನನ್ನನ್ನು ಬೇರೆ ದೃಷ್ಟಿಯಲ್ಲಿ ನೋಡಲಿಲ್ಲ. ಪ್ರೀತಿಸುವ ಹುಡುಗಿ ಕಣ್ಣ ಮುಂದೆ ಇದ್ದರೂ ಮಿತಿ ಮೀರಿ ನಡೆದುಕೊಂಡಿಲ್ಲ. ಇಷ್ಟು ದಿನದ ಇರುಳ ನಂತರ ನನ್ನ ಜೀವನದಲ್ಲಿ ಮತ್ತೆ ಸೂರ್ಯೋದಯವಾಯಿತು. ಪ್ರೀತಿ ಎಂಬ ಬೆಳಕು ನಾನು ಅನುಭವಿಸಿದ ನೋವು ಎಂಬ ಕತ್ತಲನ್ನು ಮರೆಸಿಕೊಂಡಿತು. ಏನು ಹೇಳಬೇಕು ಅಂತ ತಿಳಿಯುತ್ತಿಲ್ಲ ನನಗೆ ಎಂದವಳೆ ಡೈರಿ ಹಿಡಿದುಕೊಂಡು ಡಾಕ್ಟರ್ ಅಭಿಲಾಷ್ ಕೈಗೆ ಅದನ್ನು ಕೊಟ್ಟು ಥ್ಯಾಂಕ್ಸ್ ಎಂದಳು. ಆ ರಾತ್ರಿ ನಿದ್ದೆ ಅವಳ ಬಳಿ ಸುಳಿಯಲಿಲ್ಲ. ಮರುದಿನ ಬೆಳಗ್ಗೆ ಮೊಬೈಲ್ಗೆ ಬಂದ ನೋಟಿಫಿಕೇಷನ್ ನೋಡಿದವಳೆ, ಇಂದು ಅಕ್ಟೋಬರ್ 10, ವಿಶ್ವ ಮಾನಸಿಕ ಆರೋಗ್ಯ ದಿನ. ತಾನು 2 ವರ್ಷಗಳ ಹಿಂದೆ ಮೈಸೂರಿನ ಸಾಂತ್ವನದಲ್ಲಿ ಇದ್ದಾಗ ತನ್ನಂತೆಯೇ ಮನಸ್ಸಿಗೆ ಆಘಾತವಾದ ಸ್ನೇಹಿತರಿಗೆ ಡಾಕ್ಟರ್ ಅಭಿಲಾಷ್ ರವರು ಪ್ರೊಜೆಕ್ಟರ್ ಮೂಲಕ ಒಬ್ಬ ವ್ಯಕ್ತಿಯ ವಿಡಿಯೋ ತೋರಿಸಿದರು. ಅದರಲ್ಲಿ ಮಾನಸಿಕ ನೆಮ್ಮದಿ ಅಥವಾ ಮೆಂಟಲ್ ಪೀಸ್ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದ್ದರು. ಮನುಷ್ಯನಿಗೆ ಚಿಂತೆ ಎಂಬುದು ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತಲೇ ಇರುತ್ತದೆ. ಚಿಂತೆ ಬರುವುದು ಕೂಡ ಅಗತ್ಯ. ಯಾವುದೇ ಚಿಂತೆ ಇಲ್ಲದೇ ಇದ್ದರೆ ಆ ವ್ಯಕ್ತಿ ಮೃತದೇಹದಂತೆ. ಮನಸ್ಸಲ್ಲಿ ಚಿಂತೆಗಳು ಬರುವುದು ತಪ್ಪಲ್ಲ, ಆದರೆ ಅನವಶ್ಯಕ ಚಿಂತೆಗಳು ತಪ್ಪು. ಧ್ಯಾನ ಮಾಡುವುದರಿಂದ ಮನಸ್ಸಲ್ಲಿ ಚಿಂತೆಗಳು ಇಲ್ಲದೇ ಆಗುವುದಿಲ್ಲ, ಬದಲಿಗೆ ಕಡಿಮೆಯಾಗುವುದು. ನಾವು ನಮ್ಮ ಕಷ್ಟಗಳನ್ನಾಗಲಿ ಮನಸ್ಸಿನ ಮಾತುಗಳನ್ನಾಗಲಿ ಇನ್ನೊಬ್ಬರ ಹತ್ತಿರ ಹೇಳುತ್ತೇವೋ ಇಲ್ಲವೋ, ಆದರೆ ಸ್ವತಃ ನೀವು ನಿಮ್ಮನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ಸ್ವಲ್ಪ ದಿನ ನಿಮ್ಮೊಂದಿಗೆ ನೀವು ಕಾಲ ಕಳೆಯಿರಿ. ನಿಮ್ಮನ್ನು ನೀವು ಪ್ರೀತಿಸಿ. ಆದರೆ ಮಾತ್ರ ಇನ್ನೊಬ್ಬರನ್ನು ಪ್ರೀತಿಸಲು ಸಾಧ್ಯ. ಸಾಂತ್ವನದ ನೆನಪುಗಳಿಂದ ಹೊರಬಂದ ಮೀರಾ ಯೋಚಿಸತೊಡಗಿದಳು. ನನ್ನ ಜೀವನದಲ್ಲಿ ತುಂಬ ನೋವುಗಳನ್ನು ಅನುಭವಿಸಿದ್ದೇನೆ. ಆ ನೋವುಗಳಿಂದ ಇವತ್ತು ನನ್ನ ಮನಸ್ಸು ಕಲ್ಲಾಗಿದೆ. ಏನೇ ಬಂದರೂ ಬಂದಂತೆ ಸ್ವೀಕರಿಸುವ ಮನಸ್ಥಿತಿ ಇದೆ. ನಾನೆಂದಿಗೂ ಪ್ರೀತಿಯನ್ನು ದೂಷಿಸುವುದಿಲ್ಲ. ಪ್ರೀತಿ ಜೀವವನ್ನು ಸಾಯಿಸುವುದಿಲ್ಲ, ಬದಲಿಗೆ ಜೀವ ನೀಡುತ್ತದೆ. ಪ್ರಪಂಚದ ಪ್ರತಿಯೊಂದು ಕಣಕಣದಲ್ಲೂ ಪ್ರೀತಿ ಇದೆ. ಪ್ರೀತಿಸುವುದು ತಪ್ಪಲ್ಲ, ಆದರೆ ನಮ್ಮ ಪ್ರೀತಿ ನಮ್ಮ ನಾಶಕ್ಕೆ ಕಾರಣವಾಯಿತು ಎಂದನಿಸುವುದು ನಮ್ಮ ಆಯ್ಕೆ ತಪ್ಪಾದಾಗ. ಅವತ್ತು ಅಕ್ಷಯ್ ಮೇಲೆ ನನಗೆ ನಿಜವಾಗಲೂ ಪ್ರೀತಿ ಹುಟ್ಟಿತ್ತಾ, ಅಥವಾ ಅದು ವಯೋಸಹಜ ಆಕರ್ಷಣೆನಾ? ಅವನು ಅಂದರೆ ನಂಗೆ ತುಂಬ ಇಷ್ಟ ಇತ್ತು, ಆದರೆ ಆ ಇಷ್ಟವನ್ನು ಪ್ರೀತಿ ಎಂದು ನಾನು ತಪ್ಪಾಗಿ ತಿಳಿದುಕೊಂಡೆನಾ? ಇಷ್ಟ ಮತ್ತು ಪ್ರೀತಿ ಎರಡು ಒಂದೇನಾ? ಎಲ್ಲರೂ ಅವನ ಬಗ್ಗೆ ಒಳ್ಳೆಯದನ್ನೇ ಹೇಳುತ್ತಿದ್ದರು. ಅದನ್ನು ಕೇಳಿ ಕೇಳಿ ನನಗೆ ಅವನ ಮೇಲೆ ಗೌರವ ಇತ್ತು. ಅದು ಮತ್ತೆ ಆಕರ್ಷಣೆಯಾಗಿ ಬದಲಾಯಿತು. ಆದರೆ ಅದು ಪ್ರೀತಿ ಏನೋ? ನನಗೆ ಮೊದಲ ನೋಟದಲ್ಲಿ ಯಾರ ಮೇಲೆಯೂ ಅಂತಹ ಭಾವನೆಗಳು ಹುಟ್ಟಲಿಲ್ಲ. ಆದರೆ ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಈಗಲೂ ಅವನನ್ನು ದ್ವೇಷಿಸಲು ನನ್ನಿಂದ ಸಾಧ್ಯ ಆಗ್ತಿಲ್ಲ. ಅವನು ತುಂಬ ಒಳ್ಳೆಯವನು ಎಂದು ಮನಸ್ಸು ಹೇಳುತ್ತಾ ಇರುತ್ತದೆ. ಬಹುಶಃ ಹಳೆಯ ನೆನಪುಗಳು ವಾಪಸ್ ಬಂದರೆ ಈ ಗೊಂದಲಗಳಿಂದ ಮುಕ್ತಿ ದೊರೆಯುತ್ತಿತ್ತು. ನಾವು ಪ್ರೀತಿಸುವವರಿಗಿಂತ ನಮ್ಮನ್ನು ಪ್ರೀತಿಸುವವರನ್ನು ನಾವು ಪ್ರೀತಿಸುವುದು ಒಳ್ಳೆಯದು ಅಂತ ಹೇಳ್ತಾರೆ. ಪ್ರತ್ಯುಷ್ ಅವರಿಗೆ ನನ್ನ ಮೇಲೆ ಇರುವ ಪ್ರೀತಿ ನಿಜ, ಅದು ನನಗೆ ಅರ್ಥ ಆಗಿದೆ. ಅವರು ತುಂಬ ಒಳ್ಳೆಯ ವ್ಯಕ್ತಿ. ನನಗೆ ಅವರ ಮೇಲೆ ಗೌರವ ಇದೆ. ಆದರೆ ಪ್ರೀತಿ, ನನಗವರ ಮೇಲೆ ಪ್ರೀತಿ ಇದೆಯಾ? ಇಷ್ಟು ದಿನ ಇಲ್ಲದ ಭಾವನೆ ಈಗ ಹೇಗೆ ಹುಟ್ಟಲು ಸಾಧ್ಯ? ಮನೆಯವರೆಲ್ಲರೂ ಸೇರಿ ನಮ್ಮ ಮದುವೆ ನಿಶ್ಚಯ ಮಾಡಿದರು. ಆದರೆ ಅವರನ್ನು ಗಂಡ ಎಂದು ಸ್ವೀಕರಿಸಲು ನನಗೆ ಸಾಧ್ಯವೇ? ಅವರು ನನ್ನನ್ನು ಪ್ರೀತಿಸುತ್ತಿದ್ದಾರೆಂದು ನನಗೆ ಅವರ ಮೇಲೆ ಅಂತಹ ಭಾವನೆ ಇರಬೇಕೆಂದು ಇದೆಯೇ? ಅವರು ಪ್ರೀತಿಸುತ್ತಿದ್ದಾರೆ ಎಂಬ ಕಾರಣಕ್ಕೆ ನಾನು ಅವರನ್ನು ಪ್ರೀತಿಸಿದರೆ ಅದು ವ್ಯವಹಾರ ಎನಿಸಿಕೊಳ್ಳುವುದಿಲ್ಲವೇ? ಪ್ರೀತಿ ಒತ್ತಾಯದಿಂದ ಅಲ್ಲ, ಅದು ತಾನಾಗಿ ಹುಟ್ಟಬೇಕು. ಈಗ ಅವರೇನು ನನ್ನನ್ನು ಪ್ರೀತಿಸ್ತಿದ್ದಾರೆ, ಆದರೆ ಮುಂದೆಯೂ ಅವರಿಗೆ ನನ್ನ ಮೇಲೆ ಅದೇ ಭಾವನೆ ಶಾಶ್ವತವಾಗಿ ಇರಬಹುದೇ? ನಾನು ಇಂಥ ಹುಚ್ಚಿ ಅಲ್ವಾ? ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಅಂದಮೇಲೆ ಅದು ಹೇಗೆ ಅವರ ಪ್ರೀತಿ ಕೂಡ ಶಾಶ್ವತವಾಗಿ ಇರಬಹುದೇ ಎಂದು ನಾನು ಯೋಚಿಸಿದೆ ಎಂದು ತನ್ನ ತಲೆಗೆ ತಾನೇ ಮೊಟಕಿದ ಮೀರಾ ತನ್ನ ಯೋಚನೆಯನ್ನು ಮುಂದುವರೆಸಿದಳು. ಹೇಗಿದ್ರೂ ಅವರು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಅವರ ಜೀವನದಲ್ಲಿ ಸ್ವೀಕರಿಸುವುದಿಲ್ಲ ಎಂದು ಹೇಳಿದ್ದಾರೆ. ನಾನು ಯಾಕೆ ಯಾವಾಗಲೂ ಋಣಾತ್ಮಕವಾಗಿ ಯೋಚಿಸ್ತಿದ್ದೇನೆ? ಜೀವನದಲ್ಲಿ ಯಾವುದಕ್ಕೂ ಒಂದೆರಡನೇ ಅವಕಾಶ ಕೊಟ್ಟು ನೋಡೋಣ.
ಬಹುಶಃ ಈ ಸಾರಿ ಎಲ್ಲ ಬದಲಾದರೆ ಪ್ರೀತಿ ಹುಟ್ಟಲು 1 ಸೆಕೆಂಡ್ ಸಾಕು ಅಂತ ಹೇಳ್ತಾರೆ. ಮದುವೆ ಆದ ನಂತರ ಇಡೀ ಜೀವನ ಬಾಕಿ ಇದೆ. ಮುಂದೇನಾಗುತ್ತೋ ನೋಡೋಣ. ಆ ಜೀವನದಲ್ಲಿ ಒಂದಿನ ಯಾವುದಾದ್ರೊಂದು ಕಾರಣ ಸಿಗಲ್ವಾ ಅವರ ಮೇಲೆ ಪ್ರೀತಿ ಹುಟ್ಟಲು? ಆ 1 ಸೆಕೆಂಡ್ ಯಾವಾಗ ಬರುವುದೋ ಗೊತ್ತಿಲ್ಲ. ಆದರೆ ನನ್ನಿಂದ ಅವರಿಗೆ ಯಾವ ತೊಂದರೆ ನೋವು ಆಗದೇ ಇದ್ದರೆ ಅಷ್ಟೇ ಸಾಕು ನನಗೆ. ಎಲ್ಲ ನಿನಗೆ ಬಿಟ್ಟಿದ್ದೀನಿ ಕೃಷ್ಣ, ಒಳ್ಳೆಯದು ಕೆಟ್ಟದು ಎಲ್ಲ ನೀನೇ ನೋಡಬೇಕು ಎಂದು ಯೋಚಿಸಿದವಳೆ ತನ್ನ ಫೋನ್ ತೆಗೆದುಕೊಂಡು ನಿವಿ ಹಾಗೂ ಐಶ್ವರ್ಯಾಳಿಗೆ ತನಗೆ ಈ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಸಂದೇಶವನ್ನು ರವಾನಿಸಿದಳು. ಮುಂದುವರಿಯುವುದು